ಎಲ್ಲರಿಗೂ ಲರ್ನ್ ಸ್ಪೇಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿದ್ಯಾರ್ಥಿಗಳು ಮೈಸೂರು ಯೂನಿವರ್ಸಿಟಿ PGCETಗಳಿಗೆ ವಿವಿಧ ಕೋರ್ಸ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸಿರ್ತೀರಿ, ಅಂತಹ ಅಭ್ಯರ್ಥಿಗಳಿಗೆ ಪರೀಕ್ಷಾ ದಿನಾಂಕವನ್ನು ಮೈಸೂರು ಯೂನಿವರ್ಸಿಟಿ ತನ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಪ್ರಕಟಣೆಗೊಳಿಸಿದ್ದಾರೆ. ಈ ಒಂದು ಎಕ್ಸಾಮ್ ಡೇಟ್ಗಳನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ನಿಮ್ಮ ಒಂದು ಗೂಗಲ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಮೈಸೂರು ಯೂನಿವರ್ಸಿಟಿ ಅಂತ ಸರ್ಚ್ ಕೊಡಿ. ಈಗ ಮೈಸೂರು ಯೂನಿವರ್ಸಿಟಿಯವರ ವೆಬ್ಸೈಟ್ ಓಪನ್ ಆಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಸ್ನಾತಕೋತ್ತರ ಪ್ರವೇಶಾರ್ಥಿಗಳಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಲೇಟೆಸ್ಟ್ ನ್ಯೂಸ್ ಅಂತ ಕಾಣ್ತಿದೆಯಲ್ಲ ಯೆಲ್ಲೋ ಕಲರ್ಲಿ, ಅದ್ರ ಕೆಳಗಡೆ ಒಂದು ನೋಟಿಫಿಕೇಷನ್ ಮೂವ್ ಆಗ್ತಾ ಇದೆ. ಇಲ್ಲಿ ನೋಡಿ, ನೀವು ಎಂಟ್ರೆನ್ಸ್ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ಡ್ ಅಂತ ಇದೆಯಲ್ಲ, ಅದರ ಪಕ್ಕದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಅಡ್ಮಿಷನ್ ನೋಟಿಫಿಕೇಷನ್ ಅಂದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಏನನ್ನು ಹೇಳ್ತಾ ಇದೆಯಪ್ಪ ಅಂದರೆ, ನಮ್ಮ ಮೈಸೂರು ಯೂನಿವರ್ಸಿಟಿ ಅಂಡರಲ್ಲಿ ಬರುವಂತಹ ಕಾಲೇಜ್ ಲಿಸ್ಟ್ಗಳು ಮತ್ತು ಆ ಕಾಲೇಜಿನಲ್ಲಿ ಯಾವ್ಯಾವ ಕೋರ್ಸ್ಗಳನ್ನು ಅವರು ಅಲಾಟ್ ಮಾಡಿದ್ದಾರೆ ಅಥವಾ ಆ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ಗಳು ಇವೆ ಎಂಬುದನ್ನು ಈ ಒಂದು ನೋಟಿಫಿಕೇಷನಲ್ಲಿ ನಾವು ತಿಳ್ಕೊಳ್ಬೋದು. ಇಲ್ಲಿ ನೋಡ್ಬೋದು ನೀವು MCOM, MBA, MTech, MSc, MEd, MPed, BPed, LLM, MA ಈ ಥರ ನಾನಾ ಕೋರ್ಸ್ಗಳು ನಮ್ಮ ಒಂದು ಮೈಸೂರು ಯೂನಿವರ್ಸಿಟಿಯಲ್ಲಿ ಇವೆ. ಮತ್ತು ಇನ್ನೂ ಕೆಳಗೆ ನೋಡಬೇಕಾದ್ರೆ ಇಲ್ಲಿ ನೋಡ್ಬೋದು ನೀವು ಅಫಿಲೇಟೆಡ್ ಕಾಲೇಜಸ್. ಇಲ್ಲಿ ನೋಡಿ ನೀವು, ಮತ್ತು ಇಲ್ಲಿ ಮಹಾರಾಜಾಸ್ ಕಾಲೇಜ್ ಮೈಸೂರು ಇಲ್ಲಿ MSc, ಯೂನಿವರ್ಸಿಟಿ ಈವ್ನಿಂಗ್ ಕಾಲೇಜ್ ಮೈಸೂರಲ್ಲಿ MCOM, ಮತ್ತು ಯುವರಾಜಾಸ್ ಕಾಲೇಜಲ್ಲಿ MSc ಕೆಮಿಸ್ಟ್ರಿ ಫುಡ್ ಸೈನ್ಸು ಆ್ಯಂಡ್ ನ್ಯೂಟ್ರಿಷನ್ನು, MBA, ಮಹಾರಾಣೀಸ್ ಆರ್ಟ್ಸ್ ಕಾಲೇಜ್ ವುಮೆನ್ಸ್ ಮೈಸೂರು ಇಲ್ಲಿ MA ಪೊಲಿಟಿಕಲ್ ಸೈನ್ಸು, ಇಂಗ್ಲೀಷು, ಎಕನಾಮಿಕ್ಸು, ಹಿಸ್ಟ್ರಿ, ಸೋಷಿಯಾಲಜಿ, ಕನ್ನಡ, MSc ಜಿಯೋಗ್ರಫಿ ಈ ಎಲ್ಲ ಕೋರ್ಸ್ಗಳಿರ್ತವೆ. ಇಲ್ಲಿ ನೋಡ್ಬೋದು ನೀವು ಗೌರ್ಮೆಂಟ್ ಫಸ್ಟ್ ಕಾಲೇಜು KR ನಗರ ಅಲ್ಲಿ MA ಕನ್ನಡ, MSW ಮತ್ತು MCOM ಈ ಕೋರ್ಸ್ಗಳಿವೆ. ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಹೋದರೆ ಅನೇಕ ಮೈಸೂರು ಯೂನಿವರ್ಸಿಟಿಗೆ ಒಳಪಡುವಂಥ ಕಾಲೇಜ್ಗಳನ್ನ ನಾವು ನೋಡ್ಬೋದು. ಈ ಕಾಲೇಜ್ಗಳಲ್ಲಿ ಅನೇಕ ಕೋರ್ಸ್ಗಳನ್ನ ಅವರು ಇಟ್ಟಿದ್ದಾರೆ. ನಿಮ್ಗೆ ಯಾವ ಕಾಲೇಜ್ ಬೇಕು, ನಿಮಗೆ ನೆಕ್ಸ್ಟು ಸೀಟ್ ಮೆಟ್ರಿಕ್ಸ್ ಬಿಟ್ಟಾಗ ನೀವು ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಇನ್ನೂ ಟೈಮ್ ಇದೆ, ಫಸ್ಟು CETನ ಬರೀರಿ. ಈ ರೀತಿ ಇಲ್ಲಿ ಅನೇಕ ಕಾಲೇಜ್ಗಳನ್ನ ಮತ್ತು ಆ ಕಾಲೇಜಲ್ಲಿ ಇರುವಂತಹ ಕೋರ್ಸ್ಗಳನ್ನ ಅವರು ನಿಮಗೊಂದು ಮೈಂಡಲ್ಲಿ ಇರಲಿ, ನಿಮಗೆ ಒಂದು ತಿಳಿವು ಬರಲಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಟೈಮ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೈಮ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಸರ್ವರ್ ಸ್ಲೋ ಇರೋದ್ರಿಂದ ಓಪನ್ ಆಗಲಿಕ್ಕೆ ಲೇಟ್ ಆಗ್ತಾಯಿದೆ. ಈ ಟೈಮ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಡಿ, ಟೈಮ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನೋಡಿ, 3 ದಿನ ಅವರು ಎಕ್ಸಾಮ್ನ ನಡೆಸ್ತಿರ್ತಾರೆ. ಫಸ್ಟು ಆಗಸ್ಟ್ 1, 2 ಮತ್ತು 3 ಆ ದಿನಗಳನ್ನ 4 ವಿಭಾಗಗಳಾಗಿ ಅವರು ವಿಂಗಡಿಸ್ಕೊಂಡಿದ್ದಾರೆ. ಫಸ್ಟು 10 to 11 ಮ್ಯಾಥಮೆಟಿಕ್ಸು ಮತ್ತು ಸೋಷಿಯಲ್ ವರ್ಕ್ ಎಕ್ಸಾಮ್ ನಡೆಯುತ್ತೆ. ನೆಕ್ಸ್ಟು 12 to 1 ಕಂಪ್ಯೂಟರ್ ಸೈನ್ಸ್ ಮತ್ತು ಹಿಸ್ಟ್ರಿ ನಡೆಯುತ್ತೆ. 2 to 3 PM ಇಂಗ್ಲೀಷು, ಕ್ರಿಮಿನಾಲಜಿ ಮತ್ತು ಫೋರೆನ್ಸಿಕ್ ಸೈನ್ಸು ಈ ಒಂದು ಸಬ್ಜೆಕ್ಟ್ಗಳು ನಡೀತವೆ. ಮತ್ತು 4 ರಿಂದ 5 ಗಂಟೆಗೆ ಪೊಲಿಟಿಕಲ್ ಸೈನ್ಸ್ ಇರುತ್ತೆ ಮೊದಲನೇ ದಿನ. ಎರಡನೇ ದಿನ ನೋಡಿದ್ರೆ ನೀವು ಕನ್ನಡ, ಫುಡ್ ಸೈನ್ಸು ಮತ್ತು ನ್ಯೂಟ್ರಿಷನ್ನು, ಮತ್ತು ಗ್ರೂಪ್ 4 ಸೈಕಾಲಜಿ, ಮತ್ತು ನೆಕ್ಸ್ಟು ಫಿಸಿಕ್ಸು, ಎಕನಾಮಿಕ್ಸು, ಗ್ರೂಪ್ 2 ಮತ್ತು ಜಿಯೋಗ್ರಫಿ ಈ ಎಕ್ಸಾಮ್ಗಳು ನಡೀತವೆ. ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ, ಈಗ ನಿಮಗೆ ತುಂಬ ಸಮಯದ ಅವಕಾಶ ಕಡಿಮೆ ಇರೋದ್ರಿಂದ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ನೀವು ಅನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನೀವು 2024, 23, 22 3 ವರ್ಷಗಳ ಒಂದು ಸಬ್ಜೆಕ್ಟ್ಗಳನ್ನ ಸಬ್ಜೆಕ್ಟ್ ವೈಸ್ ಅವರು ಕ್ವಶನ್ ಪೇಪರ್ನ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ಲು ಎಕನಾಮಿಕ್ಸ್, ಇದು ಲಾಸ್ಟ್ ಇಯರ್ ನಡೆದಂತಹ
ಕ್ವಶನ್ ಪೇಪರ್ ಆಗಿರುತ್ತೆ. PGCET ಮೈಸೂರು ಯೂನಿವರ್ಸಿಟಿದು ಲಾಸ್ಟ್ ಇಯರ್ ಕೊಟ್ಟಂಥ ಕ್ವಶನ್ ಪೇಪರ್ ಆಗಿರುತ್ತೆ. ಈ ಕ್ವಶನ್ ಪೇಪರ್ನ ತಗೊಂಡು ನೀವು ಅನಲೈಸ್ ಮಾಡಿದ್ರೆ ಇದರಿಂದನೂ ಸಹ ಇದೇ ಕ್ವಶನ್ಗಳು ಬರದೇ ಇದ್ದರೂ ಕೂಡ ಇದ್ರ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳನ್ನ ನೀವು ಕ್ವಶನ್ ಪೇಪರಲ್ಲಿ ಗೆಸ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಆ ಕ್ವಶನ್ಗಳಿಗೆ ಆನ್ಸರ್ ಗೊತ್ತಾಗಿಲ್ಲ ಅಂದರೆ ಈ ಕೀ ಆನ್ಸರ್ ಮೇಲೆ ಕ್ಲಿಕ್ ಮಾಡಿ. ಸದ್ಯಕ್ಕೆ ಸರ್ವರ್ ಇಲ್ಲದೇ ಇರೋದ್ರಿಂದ ಇದು ಓಪನ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ತಾ ಇದೆ. ಆ ಕ್ವಶನ್ ಪೇಪರು ಮತ್ತು ಈ ಕೀ ಆನ್ಸರ್ನ ಎರಡೂ ಟ್ಯಾಲಿ ಮಾಡಿ ನೀವು ನಿಮ್ಗೆ ಆನ್ಸರ್ ಸಿಕ್ಕಿಲ್ಲ ಅಂದರೆ ಇಲ್ಲೇ ತಿಳ್ಕೊಳ್ಳಿ. ಇಷ್ಟು ಮಾಡಿ ನೀವು ಒಳ್ಳೆ ಅಂಕಗಳನ್ನ ಗಳಿಸ್ತೀರಿ ಮತ್ತು ನೀವು ಅಂದ್ಕೊಂಡಿರೋ ಕಾಲೇಜ್ಗಳಲ್ಲಿ ಸೀಟ್ನ ಪಡ್ಕೊಳ್ಬೋದಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.